ನಾನು ಫಸ್ಟ್ ಟೈಮ್ನ ಇದು ಟ್ರೈ ಮಾಡಿದ್ದು. ಆದರೆ ಫಸ್ಟ್ ಟೈಮ್ನ ಟೇಸ್ಟ್ ತುಂಬಾ ಚೆನ್ನಾಗಿ ಇತ್ತು. ನನಗೆ ತುಂಬಾ ಟೇಸ್ಟಿ ಮತ್ತು ತುಂಬ ರುಚಿಯಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ನನ್ನ ವಿಡಿಯೋ ಪೂರ್ತಿ ನೋಡಿದ್ದು ಬರ್ರಿ, ಸಬ್ಸ್ಕ್ರೈಬ್ ಮಾಡೋದು ಬರ್ರಿ, ಲೈಕ್ ಮಾಡೋದು ಬರ್ರಿ ಮತ್ತು ಶೇರ್ ಮಾಡೋದು ಬರ್ರಿ. ಪ್ಲೀಸ್, ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ. ಲೆಟ್ಸ್ ಗೋ. ಫಸ್ಟಿಗೆ ನಾನು ಕಡಲೆ ಹಿಟ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿದ ಮೇಲೆ ಈಗ ಸ್ವಲ್ಪ ಸೋಡಾ ಹಾಕಿದ್ದೀನಿ. ಆಮೇಲೆ ನೀರು ಹಾಕಿ ಒಂದು ಸ್ವಲ್ಪ ಕಲಿಸ್ಬೇಕು. ಸ್ವಲ್ಪ ಕಲಿಸಿ ಹಾಕಿ ಒಂದು ಸ್ವಲ್ಪ ಈನೋ ಹಾಕಬೇಕು. ಈನೋ ಹಾಕಿ ಗರ ಅಂತ ಸ್ವಲ್ಪ ಕಲಿಸ್ಬೇಕು. ಅದು ಹಿಟ್ಟನ್ನು ಈ ಥರ ಕಲಿಸ್ಬೇಕು. ಸ್ವಲ್ಪ ಅದು ಉಬ್ಬತ್ತೆ ಹಿಟ್ಟು. ಆಮೇಲೆ ಒಂದು ತಾಟ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈ ಹಿಟ್ಟನ್ನು ಸ್ವಲ್ಪ ಹಾಕಬೇಕು. ನಾನು ಒಂದು ಕಡಾಯಿಯಲ್ಲಿ ಒಂದು ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ. ಈಗ ಅದರ ಮೇಲೆ ಇದು ಇಡಬೇಕು. ಯಾವ ಥರ ಇಡ್ತೀನಿ ಅಂತ ನೋಡಿ. ಕುದಿಯೋ ನೀರಿನ ಮೇಲೆ ಈ ಥರ ತಾಟು ಇಡಬೇಕು. ಆಮೇಲೆ ಇದರ ಮೇಲೆ ಒಂದು ಏನರೆ ಮುಚ್ಚಿಬಿಡಬೇಕು. ಒಂದು 15 ನಿಮಿಷ 20 ನಿಮಿಷ ಬಿಡಬೇಕು. ಅಲ್ಲಿ ತನಕ ನಾನು ಸ್ವಲ್ಪ ಒಗ್ಗರಣೆ ಕೊಟ್ಟಿದ್ದೆ. ಸಾರಿ, ಒಗ್ಗರಣೆ ತೋರ್ಸೋಕ್ಕಾಗಲಿಲ್ಲ ನನಗೆ. ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಸಕ್ಕರೆ, ಒಂದು ಸ್ವಲ್ಪ ಹಸಿಮೆಣಸಿನಕಾಯಿಗೆ ಒಗ್ಗರಣೆ ಕೊಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಸಕ್ಕರೆ ಪಾಕ ಹತ್ರ ರೆಡಿ ಮಾಡಬೇಕು. ಮತ್ತು ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ. ಒಂದು 20 ನಿಮಿಷ ಬಿಟ್ಟು ತೆಗೆದೆ ಯಾವ ಥರ ಸ್ಪಂಜಿ ಬಂದಿದೆ. ಅದ್ರ ಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೆ ನಾನು. ಆಮೇಲೆ ಆ ಒಗ್ಗರಣೆ ಕೊಟ್ಟಿದ್ದ ನೀರನ್ನು ಅದ್ರ ಮೇಲೆ ಹಾಕಬೇಕು. ಸಾರಿ, ಅದು ಒಗ್ಗರಣೆ ಕೊಡೋ ಮುಂದೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ. ನೋಡಿ, ಪಾಕನ ಈ ಥರ ಹಾಕಬೇಕು. ಅದರಲ್ಲಿ ಒಂದು ಸ್ವಲ್ಪ ಕರಿಬೇವು ಹತ್ತಿದೆ. ಸಾರಿ, ನೋಡಿ ಯಾವ ಥರ ಲುಕ್ ಬಂದಿದೆ ಅಂತ. ತಿನ್ನೋ ಮುಂದೆ ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಮಗನಿಗೆ ತುಂಬಾ ಇಷ್ಟ ಆಯಿತು. ಯಾವ ಥರ ತಿಂತಿದ್ದಾನೆ ನೋಡಿ. ಅವನಿಗಿಷ್ಟ ಆಯಿತು ಅಷ್ಟೇ. ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬಾ ಟೇಸ್ಟಿ ಹೆಲ್ದಿಯಾಗಿ ಬಂದಿತ್ತು. ನನ್ನ ಮಗ ತುಂಬಾ ಇಷ್ಟಪಟ್ಟಿದ್ದ. ನನಗೂ ಇಷ್ಟ ಆಯಿತು ತುಂಬಾ. ನೋಡಿ ಯಾವ ಥರ ತಿಂತಿದ್ದಾನೆ ಅಂತ.